ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್. ಸೊ ನಾನು ಇವತ್ತು ಎಪಿಸೋಡ್ 53 ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನೇನಾ ಇಂಟರ್ವ್ಯೂ ಫುಲ್ ರಿಲೀಸ್ ಆದ್ಮೇಲೆ ಎಲ್ಲಾ ಕಡೆನೂ ನೇನಾ ಬಗ್ಗೆನೇ ಮಾತಾಡ್ತಿರ್ತಾರೆ. ಇಲ್ಲಿ ಇಬ್ರು ನಡ್ಕೊಂಡು ಹೋಗ್ತಿರ್ತಾರೆ. ನೇನಾ ಇಂಟರ್ವ್ಯೂನ ನೋಡ್ಕೊಂಡು ಇಲ್ಲಿ ಒಬ್ಬ ಹೇಳ್ತಿರ್ತಾನೆ, ಬ್ಲೂಮಿಂಗ್ ಸಿಟಿಯ ಟಾಪರ್ ಒಬ್ಳು ಅನಾಥೆನಾ, ಪಾಪಚ್ಚಿ ಅವಳು ಎಷ್ಟು ಹಾರ್ಡ್ ವರ್ಕ್ ಮಾಡಿದಳೋ ಏನೋ ಅಂತ ಹೇಳ್ತಿರ್ತಾನೆ. ಆಗ ಇನ್ನೊಬ್ಬ ವ್ಯಕ್ತಿ ಹೇಳ್ತಿರ್ತಾನೆ, ನೀನು ಕೇಳಿದ್ಯಾ, ಅವಳದು ರಿಯಲ್ ಐಡೆಂಟಿಟಿ ರಿವೀಲ್ ಆಗಿದೆ, ಅವಳು ದೀಕ್ಷಿತ್ ಫ್ಯಾಮಿಲಿಯ ಸ್ವಂತ ಮಗಳು. ಮತ್ತೆ ಇನ್ನೊಂದು ಕಪಲ್ ನ ತೋರಿಸ್ತಾರೆ. ಇಲ್ಲಿ ಆ ಹುಡುಗಿ ಕೂಡ ಹೇಳ್ತಿರ್ತಾಳೆ, ಇಲ್ಲಿ ನೋಡು ನೇನಾ ಇಂಟರ್ವ್ಯೂನ ಅವಳು ಸರ್ ನೇಮ್ನೆ ಚೇಂಜ್ ಮಾಡಿಲ್ಲ. ಮೋಸ್ಟ್ಲಿ ದೀಕ್ಷಿತ್ ಫ್ಯಾಮಿಲಿ ಅವಳಿಗೆ ತುಂಬಾ ಟಾರ್ಚರ್ ಕೊಡ್ತಿತ್ತು ಅನ್ಸುತ್ತೆ, ಅವರು ತುಂಬಾ ಕೆಟ್ಟೋರು ಇರ್ಬೇಕು. ಆ ಹುಡುಗ ಕೂಡ ಹೇಳ್ತಿರ್ತಾನೆ, ಮತ್ತೆ ಇದು ಕೂಡ ಕೇಳ್ಬಂದು ದೀಕ್ಷಿತ್ ಫ್ಯಾಮಿಲಿ ಅಡಾಪ್ಟ್ ಮಾಡ್ಕೊಂಡಿದ್ಯಲ್ಲ ಆ ಹುಡುಗಿ, ಅವಳು ಯಾರಾದ್ರೂ ಬಡವ್ರು ಬಂದ್ರೆ ಅವ್ರನ್ನ ತುಂಬಾ ಬುಲಿ ಮಾಡ್ತಿದ್ಲಂತೆ. ಸೀನು ಶಿಫ್ಟ್ ಆಗಿ ಹಾರ್ದಿಕ್ ನ ತೋರಿಸ್ತಾರೆ. ಇಲ್ಲಿ ಅವರು ಮನೇಲಿ ಫುಲ್ ಲಾಕ್ ಆಗ್ಬಿಟ್ಟಿರ್ತಾರೆ. ಆಚೆಗಡೆ ಎಷ್ಟೊಂದ್ ಜನ ಬಾಯ್ಕಾಟ್ ಮಾಡ್ತಿರ್ತಾರೆ ಅವ್ರ ಫ್ಯಾಮಿಲಿನ. ಆಚೆ ಜನಗಳು ಎಲ್ಲರೂ ಫುಲ್ ಜೋರಾಗಿ ಕಿರ್ಚಿರ್ತಾರೆ, ಎಲ್ಲರೂ ಆಚೆ ಬನ್ನಿ ಬನ್ನಿ. ಅವರು ಕಲ್ಗಳನ್ನೆಲ್ಲ ಎಸಿತಿರ್ತಾರೆ, ಮತ್ತೆ ಗೇಟ್ ನೆಲ್ಲ ಜೋರಾಗಿ ಬಡಿತಿರ್ತಾರೆ. ಇಲ್ಲಿ ಒಳಗಡೆ ಫುಲ್ ಫ್ಯಾಮಿಲಿ ಕೂತಿರುತ್ತೆ, ಅವ್ರ ತಂದೆ ಒಬ್ರು ಇರಲ್ಲ ಅಷ್ಟೇ. ಇಲ್ಲಿ ಜಿಯಾ ಹೇಳ್ತಿರ್ತಾಳೆ, ಇದೆಲ್ಲ ಅಪ್ಪನಿಂದಾನೇ ಆಗಿದ್ದು, ಅವ್ರು ಯಾಕೆ ಆ ಇಂಟರ್ವ್ಯೂನ ಕೊಟ್ರು, ಈಗ ಎಲ್ಲರೂ ನಮ್ನ ಕೆಟ್ಟ ಮಾತಲ್ಲಿ ಬೈತಿದ್ದಾರೆ ಅಂತ ಹೇಳ್ತಿರ್ತಾಳೆ. ಆಗ ನೇನಾ ಅವ್ರ ತಾಯಿ ಕೂಡ ಹೇಳ್ತಿರ್ತಾರೆ, ದಿನ ಆಚೆಗಡೆ ಯಾವಾಗ್ಲೂ ಪ್ಯಾಪ್ಸ್ ಗಳು ಕೂತಿರ್ತಾರೆ, ರಿಪೋರ್ಟರ್ಸ್ ನಮ್ಗೆ ಅಂತಾನೆ ವೇಟ್ ಮಾಡ್ತಿರ್ತಾರೆ, ನಾನು ಆಚೆನೆ ಹೋಗಕ್ ಆಗ್ತಾ ಇಲ್ಲ. ಹಾರ್ದಿಕ್ ಕೈಗೆ ಸಿಕ್ಕಿರೋದ್ನೆಲ್ಲ ತೆಗ್ದು ಎಸಿತಾ ಹೇಳ್ತಿರ್ತಾರೆ. ಮತ್ತೆ ಜನಗಳು ನನ್ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ಗೊತ್ತಾ, ಬಿಸ್ನೆಸ್ ಮ್ಯಾನ್ ನ ಫೇಲ್ಯೂರ್ ಮಗ ಅಂತ. ಇವ್ರು ಏನ್ ಅನ್ಕೊಂಡಿದ್ದಾರೆ ನನ್ ಬಗ್ಗೆ. ಆಗ ದೊಡ್ಡ ಮಗ ಕೇಳ್ತಿರ್ತಾನೆ, ಅಪ್ಪ ಎಲ್ಲೋದ್ರು ಅಂತ. ಆಗ ನೇನಾ ಅವ್ರ ತಾಯಿ ಹೇಳ್ತಿರ್ತಾರೆ, ಶೇರ್ಸ್ ಫುಲ್ ಡೌನ್ ಆಗಿದೆ, ಅಪ್ಪ ಕಂಪ್ನಿಗೆ ಹೋಗಿ ಅದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ನೀನು ಬರ್ಬೋದು ಅಂತ ಅವ್ರು ಆಚೆ ಕಡೆಗೆ ಇಣಕಿ ನೋಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ನೇನಾ ಅವ್ರ ತಂದೆನ ತೋರಿಸ್ತಾರೆ. ಇಲ್ಲಿ ಅವರು ಫುಲ್ ಮಾಸ್ಕ್ ಸ್ಪೆಕ್ಸ್ ಹಾಕೊಂಡು ಬರ್ತಿರ್ತಾರೆ. ನೇನಾ ಅವ್ರ ತಂದೆ ಫುಲ್ ಕದ್ದು ಬರ್ತಿರ್ತಾರೆ. ಅವ್ರ ಮನ್ಸಲ್ಲಿ ಅವರೇ ಹೇಳ್ಕೊತಿರ್ತಾರೆ, ಅಪ್ಪ ದೇವ್ರೆ ದಯವಿಟ್ಟು ಈ ಹುಚ್ಚರಿಂದ ನನ್ನನ್ನ ಕಾಪಾಡು, ಯಾರು ನನ್ನನ್ನ ಗುರ್ತೊಡಿಲಿಲ್ಲ ಅಂದ್ರೆ ಸಾಕಪ್ಪ ಅಂತ ಕೇಳ್ಕೊತಿರ್ತಾರೆ. ನೇನಾ ಅವ್ರ ತಂದೆ ಇಲ್ಲಿ ಕದ್ದು ಹೋಗ್ತಿರುವಾಗ ಯಾರೋ ಒಬ್ಬ ನೋಡ್ಬಿಡ್ತಾನೆ, ಅಲ್ಲಿ ನೋಡಿ ಮಿಸ್ಟರ್ ದೀಕ್ಷಿತ್ ಹೋಗ್ತಿದ್ದಾರೆ ಅಂತ. ಎಲ್ಲಾ ರಿಪೋರ್ಟರ್ಸ್ ಗಳು ಅವ್ರನ್ನ ಫುಲ್ ಮುಚ್ಚಾಕೋಬಿಡ್ತಾರೆ, ನೀವು ಇದೇ ತರನೇ ವರ್ಷಾನ್ಗಟ್ಲೆಯಿಂದ ನೇನಾಗೆ ಟಾರ್ಚರ್ ಕೊಡ್ತಿದ್ರಾ. ಇಲ್ಲಿ ಅದಕ್ಕೆ ನೇನಾ ಅವ್ರ ತಂದೆ, ಇಲ್ಲ ಇಲ್ಲ ಆತರ ಎಲ್ಲ ಏನು ಅಲ್ಲ ಅಂತ. ಇನ್ನೊಬ್ಬ ರಿಪೋರ್ಟರ್ ಹೇಳ್ತಾರೆ, ನೀವು ಬಡವ್ರನ್ನ ತುಂಬಾ ಕೀಳಾಗಿ ನೋಡ್ತಿದ್ರಿ. ಮತ್ತೆ ಇನ್ನೊಬ್ರು ರಿಪೋರ್ಟರ್ ಹೇಳ್ತಾರೆ, ನೀವು ಸಾನ್ವ್ಯಾಲಿನ ತುಂಬಾ ಕೀಳಾಗಿ ನೋಡಿದಿರಾ. ಆ ರಿಪೋರ್ಟರ್ಸ್ ಅವ್ರು ಜೋರಾಗಿ ಮಾತಾಡ್ತಿರ್ತಾರೆ, ನೀವು ಈ ತರ ಯಾಕೆ ಮಾಡಿದ್ರಿ, ನೀವು ಈ ತರ ಎಲ್ಲ ಇನ್ಸಲ್ಟ್ ಮಾಡಬಾರ್ದಿತ್ತು, ನೀವು ಇನ್ನು ಎಷ್ಟು ಜನಕ್ಕೆ ಟಾರ್ಚರ್ ಕೊಟ್ಟಿದ್ದೀರಾ, ಇನ್ನು ಏನೇನ್ ಮಾಡಿದೀರಾ ಹಾಗೆ ಅಂತ ಎಲ್ಲಾ ರಿಪೋರ್ಟರ್ ಗಳು ಒಬ್ರಾದ್ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರೆ. ಅಲ್ಲಿ ಬಂದಿರ್ತಾರಲ್ಲ ಜನಗಳು, ಅವರೆಲ್ಲ ತರಕಾರಿ ಮೊಟ್ಟೆ ಎಲ್ಲ ತಗೊಬಂದಿರ್ತಾರೆ, ಅದನ್ನೆಲ್ಲ ನೇನಾ ಅವ್ರ ತಂದೆ ಮೇಲೆ ಹೊಡಿತಿರ್ತಾರೆ. ಇಲ್ಲಿ ಅವರು ತರಕಾರಿ ಮೊಟ್ಟೆನೆಲ್ಲ ಹೊಡಿವಾಗ ನೇನಾ ತಂದೆಗೆ ಶಾಪ ಆಗ್ತಿರ್ತಾರೆ, ನೀವೆಲ್ಲ ನರ್ಕಕ್ಕೆ ಹೋಗೋದು, ನರ್ಕಕ್ಕೆ ಹೋಗಿ, ನೀವು ನರ್ಕಕ್ಕೆ ಹೋಗಿ ಅಂತ ಬೈತಿರ್ತಾರೆ. ನೇನಾ ಅವ್ರ ತಂದೆ ತಪ್ಪಿಸ್ಕೊಂಡು ಗೇಟ್ ತಕೊಂಡು ಒಳಗಡೆ ಓಡೋಗ್ಬಿಡ್ತಾರೆ. ಇಲ್ಲಿ ಎಲ್ಲರೂ ಗೇಟ್ ಹತ್ರ ನಿಂತ್ಕೊಂಡು ಬಾಗ್ಲು ತೆಗಿರಿ ಅಂತ ಕೂಗ್ತಿರ್ತಾರೆ. ನೇನಾ ಅವ್ರ ತಂದೆ ಮನೆಗೆ ಬಂದಿದ ತಕ್ಷಣ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತಿರ್ತಾರಲ್ಲ, ಅವರೆಲ್ಲ ಪಟ್ಟಂತ ಎದ್ ನಿಂತ್ಕೊಂಡ್ಬಿಡ್ತಾರೆ. ಇಲ್ಲಿ ನೇನಾ ಅವ್ರ ತಂದೆಗಂತೂ ಫುಲ್ ಕೋಪ ಬರ್ತಿರುತ್ತೆ. ನೇನಾ ಅವ್ರ ತಾಯಿ ಕೇಳ್ತಿರ್ತಾರೆ, ಇದೆಲ್ಲ ಏನು ಅಂತ. ಆಗ ನೇನಾ ಅವ್ರ ತಂದೆ ಕೋಪದಲ್ಲಿ ಹೇಳ್ತಿರ್ತಾರೆ, ಈಗ್ಲೇ ನೇನಾಗೆ ಕಾಲ್ ಮಾಡಿ ಅವಳು ನಮ್ ಫೇವರ್ ಅಲ್ಲಿ ಏನಾದ್ರು ಮಾತಾಡೋದಕ್ಕೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಹೇಳು. ಆಗ ಜಿಯಾ ಪಟ್ ಅಂತ ಹೇಳ್ತಾಳೆ, ನಾನು ಅಕ್ಕಂಗೆ ತುಂಬಾ ಸತಿ ಕಾಲ್ ಮಾಡಿದೆ, ಆದ್ರೆ ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ, ಅದು ಅಲ್ದಲ್ಲ ಅಕ್ಕ ನಮ್ನೆಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಿರ್ತಾಳೆ. ನೇನಾ ಅವ್ರ ತಂದೆ ಈ ಮಾತನ್ನ ಕೇಳಿದ ತಕ್ಷಣ ಕೈಗೆ ಸಿಕ್ಕಿದ್ನೆಲ್ಲ ತೆಗ್ದು ಎಸಿತಿರ್ತಾರೆ. ಇದನ್ನೆಲ್ಲ ನೋಡಿ ಅಲ್ಲಿರೋರೆಲ್ಲರೂ ಎದ್ರುಕೊಬಿಡ್ತಾರೆ. ನಿಮ್ಗೇನ್ ಅನ್ಸುತ್ತೆ, ನೇನಾ ಮಾಡಿದ್ದು ಸರಿನಾ ತಪ್ಪಾ? ನೀವು ನೇನಾ ಜಾಗದಲ್ಲಿ ಇದ್ದಿದ್ರೆ ನೀವೇನ್ ಮಾಡ್ತಿದ್ರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.